ಇವತ್ತಿನ ಲೆಸನ್ ಅಲ್ಲಿ ಇವತ್ತಿನ ಪಾಠದಲ್ಲಿ ನಾವೇನು ಕಲಿತಾ ಇದೀವಿ, ಇಂಗ್ಲಿಷ್ ಅಲ್ಲಿ ಒಂದು ಅಕ್ಷರ, ವೆರಿ ಸ್ಪೆಸಿಫಿಕ್ ಲೆಟರ್ ಎ. ಎ ಅನ್ನೋ ಅಕ್ಷರಕ್ಕೆ ಬರೀ ಎ ಅಂತಾನೆ ಉಚ್ಚಾರಣೆ ಅಲ್ಲ ಅಥವಾ ಆ ಅಂತ ಉಚ್ಚಾರಣೆ ಅಲ್ಲ, 8 ತರದ ಸೌಂಡ್ಸ್ ಇದೆ ಅನ್ನೋದನ್ನ ಕಲಿತಾ ಇದ್ವಿ. ಈಗಾಗಲೇ ನಾವು 7 ತರದ ಸೌಂಡ್ಸ್ ಅನ್ನು ಕಲಿತಾಗಿದೆ. ಓಕೆ, ಸೊ ಇನ್ನೊಂದ್ಸಲ ರಿವೈಸ್ ಮಾಡೋಣ. 8 different sounds. The first one is a, ant, act, rat. Second one is aya, raya, prepare, care, share. ಇದನ್ನು ಕಾಮನ್ ಆಗಿ ನಾವು ಇಂಡಿಯನ್ಸ್ ಬಳಸೋದಿಲ್ಲ ಈ ತರ ಕರೆಕ್ಟ್ ಪ್ರೊನೌನ್ಸಿಯೇಷನ್. ನಾವು ಬಳಸೋದು ಹೇಗೆ ರೇಯರ್, ಪ್ರಿಪೇರ್, ಕೇರ್, ಬಟ್ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ ರೇಯರ್, ಪ್ರಿಪೇರ್, ಕೇರ್, ಅದಕ್ಕೆ ಅದು ಎಯ ಸೌಂಡ್. ನೆಕ್ಸ್ಟ್ ಆ ಎ ಆರ್ ಬಂದಾಗ ಕಾಮನ್ ಆಗಿ ಎ ಆರ್ ಬಂದಾಗ ಆರ್ ಅಂತ ಬರುತ್ತೆ. ಕಾರ್, ಬಾರ್, ಸ್ಟಾರ್ ಯಾವುದು. ನೆಕ್ಸ್ಟ್ ಎ ಆರ್ 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 ಬರುತ್ತೆ. ನೆಕ್ಸ್ಟ್ ಎ ಅನ್ನೋ ಅಕ್ಷರದ ಉಚ್ಚಾರಣೆ ಆ ಅಂತ ಬರೋದಿಲ್ಲ. ಇದು ಆ ಅಂದ್ರೆ ಓ ಸೌಂಡ್, ಓದು ಸೌಂಡ್ ಆನೆ ಬರುತ್ತೆ, ರೈಟ್. ಹಾಲ್, ಹಾಗಾದ್ರೆ ನೀವು HO ಎಲ್ಲ ಹಾಕಕ್ಕಾಗಲ್ಲ. ಹಾಲ್, ಕಾಲ್, ಮಾಲ್, ವಾಲ್, ವಾಕ್, ಟಾಕ್, ಚಾಕ್, ವಾರ್ಡ್, ಅವಾರ್ಡ್. ಓಕೆ, ನೆಕ್ಸ್ಟ್ ಐದನೇದು ಎ ಬಂದಾಗ ಎ ಅಂತ ವಿಚ್ ಇಸ್ ಲಾಂಗ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಲಾಂಗ್ ವೊವೆಲ್. ಓಕೆ, ಶಾರ್ಟ್ ವೊವೆಲ್ ಏನು ಆ, ಲಾಂಗ್ ವೊವೆಲ್ ಎ. ರೈ, ಎ ಐ ಎ ವೈ ಬಂದಾಗ ಕಾಮನ್ ಆಗಿ ಬರುತ್ತೆ, ಅದಲ್ಲದೆ ಬೇರೆ ಕಡೆನೂ ಬರುತ್ತೆ. ಸೈ, ರೈ, ಪೇ, ಮೈ, ಏಬಲ್, ಚೈಬಲ್, ಕೇಬಲ್, ಫೇಬಲ್, ಸ್ಟೇಪಲ್, ಮೇಪಲ್, ಬೇರೆ ಕಡೆನೂ ಬರುತ್ತದೆ. ಓಕೆ, ನೆಕ್ಸ್ಟ್ ಇದೊಂದು ವಿಶೇಷವಾಗಿರುವಂತದ್ದು ಎ ಅನ್ನೋ ಉಚ್ಚಾರಣೆದು. ಎ ಅನ್ನೋ ಅಕ್ಷರದ ಉಚ್ಚಾರಣೆ ಎ, ಆಕ್ಚುಲಿ ಎ ಅಂತ ಹೇಳ್ತೀವಲ್ಲ, ಇದು ಎ. ಎ, ಮೆನಿ, ಎನಿ, ಚೆಮ್ಸ್. ಓಕೆ, ನೆಕ್ಸ್ಟ್ ಎ ಅನ್ನೋ ಅಕ್ಷರದ ಉಚ್ಚಾರಣೆ ಇ. ಇದು ಇನ್ನೂ ವಿಚಿತ್ರವಾಗಿರೋದು. ಉದಾಹರಣೆಗೆ ಮೆಸೇಜ್ ಅಲ್ಲ, ಮೆಸೇಜ್, ಪ್ಯಾಸೇಜ್, ಅದೇ ತರ AGE ಬರುತ್ತಲ್ಲ, ಕೊನೆಗೆ AGE ಬರೋದು ಎಲ್ಲದರಲ್ಲೂ ನಿಮಗೆ ಹೀಗೆ ಇರುತ್ತೆ. ಆಮೇಲೆ MATE, ಕೊನೆಯಲ್ಲಿ MATE ಬಂದ್ರೆ ಅದು ಮಿಟ್ ಅಂತ ಆಗಲ್ಲ, ಮಟ್. ಕ್ಲೈಮೇಟ್, ಓಕೆ, ಪ್ರೈವೇಟ್, ಲೆಜಿಟಿಮೇಟ್, ಮಿಟ್ ಅಂತ MATE ಬಂದ್ರೆ ಅದರದ್ದು ಉಚ್ಚಾರಣೆ ಇ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾವು ಹೇಳೋದು ಕ್ಲೈಮೇಟ್ ಅಂತ ಹೇಳಿದ್ರು ನೋ ಪ್ರಾಬ್ಲಮ್, ಅದ್ರ ಸರಿಯಾದ ಉಚ್ಚಾರಣೆ ಕ್ಲೈಮೇಟ್, ಪ್ರೈವೇಟ್, ಲೆಜಿಟಿಮೇಟ್. ನಾನು ಅದನ್ನ ಇಟ್ ಅಂತಾನೆ ಹೇಳ್ತಾ ಇರೋದು, ಆದ್ರೆ ನಿಮ್ಗೆ ಏನಾದ್ರು ಡಿಫರೆನ್ಸ್ ಗೊತ್ತಾಗ್ತಾ ಇದೆಯಾ? ಇಲ್ಲ. ಓಕೆ, ನೆಕ್ಸ್ಟ್ ಏಟ್ ಒನ್ ಇಟ್ ಇಸ್ ಶ್ವಾ ಸೌಂಡ್ ಅಂತ ಹೇಳ್ತೀವಿ. ಶ್ವ ಅಂದ್ರೆ ಉಲ್ಟಾ ಇ ಅಂತ ನಾನು ಬರ್ಕೊಂಡು ಉಲ್ಟಾ ಇ ಶ್ವಾ ಸೌಂಡ್, ಶಾರ್ಟ್ ವೊವೆಲ್ ಶ್ವಾ ಸೌಂಡ್. ಸೊ ಇದು ಅಬೌಟ್, ಅರೌಂಡ್, ಅನ್ ಆಪಲ್, ಅಮೌಂಟ್, ಅಫೆಕ್ಷನ್. ಇದು ಈ ಶ್ವಾ ಸೌಂಡ್ ಮಧ್ಯದಲ್ಲೂ ಬರ್ಬೋದು, ಯಾವುದೇ ಪದದ ಮಧ್ಯದಲ್ಲೂ ಬರ್ಬೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ, ಇಂಗ್ಲಿಷ್ ಅಲ್ಲಿ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ಎ ಅಕ್ಷರನ ಆ ಅಂತ ಉಚ್ಚಾರಣೆ ಮಾಡೋದಾದ್ರೆ, ಉದಾಹರಣೆಗೆ ಆಪಲ್, ಆಪಲ್, ಆಪಲ್. ನೋಡಿ ಇಲ್ಲಿ ಏನೇ ಇದೆ, ಇದನ್ನ ನಾವು ಅಬೌಟ್ ಅಂತ ಹೇಳಲ್ಲ. ಯಾಕೆ ಗೊತ್ತಾ? ಸಿಂಪಲ್ ಆಗಿ ಒಂದು ಲಾಜಿಕ್ ಇದೆ ಇದಕ್ಕೆ. ನಾವು ಫಸ್ಟ್ ಸಿಲಬಲ್ ನ ಒತ್ತಿದ್ರೆ ಅದನ್ನ ಆ ಅಂತ ಹೇಳಬೇಕು. ಫಸ್ಟ್ ಸಿಲಬಲ್ ಅಲ್ಲಿ ನಿಮಗೆ ಎ ಬಂದ್ರೆ, ಫಸ್ಟ್ ಸಿಲಬಲ್ ಅನ್ನೋದಕ್ಕಿಂತ ಫಸ್ಟ್ ಅಕ್ಷರ ನಿಮಗೆ ಎ ಬಂದು ಅದನ್ನ ನಾವು ಒತ್ತೋದಾದ್ರೆ, ಸ್ಟ್ರೆಸ್ ಕೊಡೋದಾದ್ರೆ ಅದನ್ನ ನಾವು ಲಾಂಗ್ ವೊವೆಲ್ ಹೇಳಬೇಕು, ಶಾರ್ಟ್ ವೊವೆಲ್ ಹೇಳಬೇಕು. ಆಪಲ್, ಆಂಟ್, ಆಂಬ್ಯುಲೆನ್ಸ್, ಆಕ್ಟರ್, ಆಬ್ಡಮನ್. ಓಕೆ, ಸೊ ಈ ತರದ್ದು ಫಸ್ಟಿಗೆ ಬಂದಾಗ ನಾವು ಅದನ್ನು ಓದೋದು ಸ್ಟ್ರೆಸ್, ಸಿಲಬಲ್ ಸ್ಟ್ರೆಸ್ ಕೇಳಿದಿರಲ್ಲ, ನಾನು IPL ಹೇಳ್ಕೊಟ್ಟಿದ್ದೀನಿ. ಸ್ಟ್ರೆಸ್ ಮಾಡಿದ್ರೆ ದಟ್ ಈಸ್ ಆಲ್ವೇಸ್ ಶಾರ್ಟ್ ವೊವೆಲ್. ಸ್ಟ್ರೆಸ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಇಲ್ಲಿ ಸ್ಟ್ರೆಸ್ ಮಾಡ್ತಾ ಇಲ್ಲ, ಇಲ್ಲಿ ನಾನು ಅಬೌಟ್ ಅಲ್ಲ, ಇಟ್ಸ್ ಅಬೌಟ್, ಅಬೌಟ್. ಸೊ ಸ್ಟ್ರೆಸ್ ಎಲ್ಲಿದೆ? ಇಲ್ಲಿದೆ, ಬಿ ಇದೆ. ನಿಮಗೆ IPL ಡಿಕ್ಷನರಿ ನೋಡಿದ್ರೆ ಬಿ ಗೆ ಅಲ್ಲಿ ಒಂದು ಲೈನ್ ಕೊಟ್ಟಿರ್ತಾರೆ, ಅಬೌಟ್, ಅರೌಂಡ್, ರೌಂಡ್, an apple, amount. ಇಲ್ಲಿ ಎಂ ಗೆ ಸ್ಟ್ರೆಸ್ ಇರುತ್ತೆ. affection,
ಎಫ್ ಗೆ ಸ್ಟ್ರೆಸ್ ಇರುತ್ತೆ. ಈ ಸ್ಟ್ರೆಸ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆಯಾ? ಸಿಲೆಬಲ್ ಸ್ಟ್ರೆಸ್ ಕೆಲವರಿಗೆ ಆಗಿದೆಯಾ? ಸಿಲೆಬಲ್ ಸ್ಟ್ರೆಸ್ ಎಲ್ಲರಿಗೂ ಆಗಿದೆಯಾ? ಓಕೆ, ನೋ ಪ್ರಾಬ್ಲಮ್, ಅದು ಮಾಡ್ತೀನಿ, ಇನ್ನೊಂದ್ಸಲ ಮಾಡ್ತೀನಿ. ಸೊ ಸ್ಟ್ರೆಸ್ ಅಂದ್ರೆ ಏನಿಲ್ಲ ಕನ್ನಡದಲ್ಲಿ. ಓಕೆ, ನಾನು ಓದ್ ಹೇಳ್ಬಿಡ್ತೀನಿ, ಓ ಸೌಂಡ್ ಹೇಳ್ಬಿಡ್ತೀನಿ, ಆಮೇಲೆ ಸ್ಟ್ರೆಸ್ ಹೋಗೋಣ. ಇಲ್ಲಿ ಯಾಕೆ ನಾವು ಇಲ್ಲಿ ಎ ಅಂತ ಹೇಳ್ತೀವಿ, ಆಪಲ್ ಅಲ್ಲಿ ಸಾರಿ ಆಪಲ್ ಅಲ್ಲಿ ಆ ಯಾಕೆ ಹೇಳ್ತೀವಿ, ಇಲ್ಲಿ ಅಬೌಟ್ ಅಲ್ಲಿ ಯಾಕೆ ಹೇಳ್ತೀವಿ ಅಂದ್ರೆ ಇದೇ ಕಾರಣ. ಆಪಲ್ ಅಲ್ಲಿ ನಾವು ಏನೋ ಒತ್ತಿ ಹೇಳ್ತೀವಿ, ಅದು ಹೆಂಗ್ ಗೊತ್ತಾಗುತ್ತೆ ನಾವು ಒತ್ತಿ ಹೇಳ್ಬೇಕು ಅಂತ? ಅದು ಆಕ್ಚುಲಿ ಅದು ಒತ್ತೆ ಹೇಳೋದು ಆಪಲ್, ನಾವು ಆಪಲ್ ಅಂತ ಹೇಳ್ತೀವಿ. ಬಟ್ ಇಂಗ್ಲಿಷ್ ಅಲ್ಲಿ ಸ್ಟ್ರೆಸ್ ಅಂತಾನೆ ಒಂದು ವಿಷಯ ಇದೆ, ಸಿಲೆಬಲ್ ಸ್ಟ್ರೆಸ್ ಅಂತ. ಹಂಗೆ ಹೇಳಿದ್ರೆ ಅದ್ರ ಉಚ್ಚಾರಣೆ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲಿ ನಾವು ಸ್ಟ್ರೆಸ್ ಮಾಡ್ತೀವಿ ಅಲ್ಲಿ ಶಾರ್ಟ್ ವವೆಲ್ ಲಾಂಗ್ ವವೆಲ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಅಂದ್ರೆ ತುಂಬಾ ಡೀಪ್ ಆಗಿ ನಾವು ಪ್ರೊನೌನ್ಸಿಯೇಷನ್ ಸ್ಟಡಿ ಮಾಡ್ಬೇಕಾದ್ರೆ ನಾವು. ಓಕೆ, ಸೊ ಈಗ ನಾವು ಇದು 8 ಸೌಂಡ್ಸ್ ಗೊತ್ತಾಗಲ್ಲ. ಎ ಅನ್ನೋ ಅಕ್ಷರದ್ದು 8 ಸೌಂಡ್ಸ್ ಆಲ್ರೆಡಿ ಗೊತ್ತಾಯ್ತು. ನಾವು ಲೆಟ್ಸ್ ಸಿ ಓಗೆ ಎಷ್ಟಿದೆ ನೋಡೋಣ. 9, 10, 11, 5 ಅಂತ ನೋಡೋಣ. ಓಕೆ, 10 ಡಿಫರೆಂಟ್ ಸೌಂಡ್ಸ್. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಅಗೇನ್ ಇನ್ನೊಂದು ಕನ್ಫ್ಯೂಷನ್, ಇನ್ನೊಂದು ದೊಡ್ಡ ಅಂದ್ರೆ ಸ್ವಲ್ಪ ಗೊಂದಲ ಇರುವಂತದ್ದು, ಬಟ್ ನಮಗೆ ಹೋಗ್ತಾ ಹೋಗ್ತಾ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓ ಅನ್ನೋ ಅಕ್ಷರಕ್ಕೆ 10 ತರದ ಸೌಂಡ್ ಇದೆ. ಇದು ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು? ಯಾವ್ದನ್ನು ನೆನ್ಪಿಟ್ಕೋಬೇಡಿ, ಎಲ್ಲದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪದೇ ಪದೇ ಓದೋದ್ರಿಂದ ಅದು ನಮಗೆ ಕರೆಕ್ಟ್ ಆಗಿ ಸೌಂಡ್ಸ್ ಕೂತ್ಕೊಳ್ಳುತ್ತೆ. ಈಗ ಫಸ್ಟ್ ಸೌಂಡ್ ಬಂದು ಏನಿದು ಆ, ಅಂದ್ರೆ ನಾನು ಶಾರ್ಟ್ ಮೊಬೈಲ್ ಹೇಳಿದ್ನಲ್ಲ, ಓ ಅಕ್ಷರದ್ದು ಶಾರ್ಟ್ ಮೊಬೈಲ್ ಏನು? ಆ. ಆಗೆ ಸಿಂಬಲ್ ಇದು. ಎಕ್ಸಾಂಪಲ್ ಏನ್ ಹೇಳ್ಬೋದು? ಆನ್, ಆಫ್. ಆಕ್ಚುಲಿ ಆಫ್ ಅಂತ ಹೇಳಲ್ಲ, ಇದ್ರ ಸೌಂಡ್ ಬೇರೆ ಇದೆ. ಅವ್ ಅಂತ ಹೇಳ್ತೀವಿ, ಬಟ್ ಅದು ಅವ್ರ ಫಾರ್ಮ್ ಆತರ ಹೇಳ್ತಾರೆ, ಅವ್ ಅಂತ ಹೇಳ್ತಾರೆ. ಇದನ್ನ ನಾವು ಆಫ್ ಅಂತ ಹೇಳ್ತೀವಿ. ಆಫ್, ಸ್ಟಾಪ್, ಜಾಬ್, ರಾಬ್, ಹಾಟ್, ಪಾಟ್. ಇಲ್ಲೆಲ್ಲ ಏನ್ ಸೌಂಡ್ ಬರ್ತದೆ ನಮಗೆ? ಓದು ಆ. ಹಾಗೆ ಸಾರಿ, ಲಾರಿ, ಫಾಲೋ, ಗಾನ್, ಪ್ರಾಡಕ್ಟ್, ಬಾಡಿ, ಆಫನ್, ಪ್ರಾಬ್ಲಮ್, ಡಾಕ್, ಲಾಕ್, ರಾಕ್, ಶಾಕ್, ಮಾಕ್. ಏನ್ ಸೌಂಡ್ ಇದೆ ನಿಮಗೆ? ಆಲ್ರೆಡಿ ನಿಮಗೆ ಕಾಮನ್ ಆಗಿ ಗೊತ್ತು, ಒಂದಷ್ಟು ತಿಂಗಳಿಂದ ಕಲಿತಾ ಇದ್ದಾರೆ. ಈಗ ಇದನ್ನ ನಾವು ಸುಮ್ಮನೆ ಒಂದು ಸೆಂಟೆನ್ಸ್ ಹಾಕೋದು, ನಿಮಗೆ ಜಸ್ಟ್ ಪ್ರಾಕ್ಟೀಸ್ ಕೋರ್ಸ್, ಜಸ್ಟ್ ಫಾರ್ ಫನ್ ಅಷ್ಟೇ. I'd gone to stop the clock which had a problem. It had gone off and on too often. Okay, ಸುಮ್ಮನೆ ಜಸ್ಟ್ ಫನ್ಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬಹುದು. ಸೊ ಫಸ್ಟ್ ಸೌಂಡ್ ಏನು? which is very common. ನಾವು ಶಾರ್ಟ್ ಓ. ಎರಡನೇದು ಓ, ಲಾಂಗ್ ಓ. ಸ್ಟಾರ್ಮ್ ಅಂತಾನು ಹೇಳ್ಬೋದು. ಇದನ್ನ ಎರಡು ತರ ಹೇಳ್ತಾರೆ, ಸ್ಟಾರ್ಮ್ ಆರ್ ಸ್ಟಾರ್ಮ್. ರಿಪೋರ್ಟ್ ಅಲ್ಲ, ರಿಪೋರ್ಟ್. ಬೋನ್, ಬಾರ್ನ್ ಅಲ್ಲ, ಬೋನ್. ಶಾರ್ಟ್ ಅಲ್ಲ, ಶಾರ್ಟ್. ಫೋಟ್, ಸಪೋರ್ಟ್. ಫಾರ್ ಅಂತ ಹೇಳ್ತಾರೆ, ಅಥವಾ ಓ ಅಂತ ಬರುತ್ತೆ, ಅದ್ರ ಓ ಅಂತ ಬರುತ್ತೆ. ಓಕೆ, ಸೊ ಲಾಂಗ್ ವವೆಲ್ ಬರುವಂತ ಕೆಲವು ಸಿಚುವೇಶನ್ ನಾನು ಹೇಳಿದೀನಿ, ಕೆಲವೆಲ್ಲ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲೂ ನಿಮಗೆ ಲಾಂಗ್ ವವೆಲ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. So ಇದನ್ನ sentence ಓದ್ಕೊಳ್ಳಿ, just for fun. During the storm, the report said that a baby was born in a short time near the port. The fort was well prepared to sort out. ಇದು ಆಕ್ಚುಲಿ ಸೋರ್ಟ್ ಔಟ್ ಅಂತ ಹೇಳ್ಬೇಕು, ನಾವು ಸಾರ್ಟ್ ಔಟ್ ಅಂತ ಹೇಳ್ತಾರೆ ತುಂಬ ಜನ. ಸಪ್ಲೈಸ್ ಫಾರ್ ಸಪೋರ್ಟ್. ನೆಕ್ಸ್ಟ್ ಬಂದು ಓನ ಔ ಅಂತ ಹೇಳ್ತಾರೆ. ಅದು ಆಕ್ಚುಲಿ ಅವ್ರು ಫಾರಿನರ್ಸ್ ಹೇಳೋದು, ನಾವು ಈ ಸೌಂಡ್ ನ ಯೂಸ್ ಮಾಡಲ್ಲ, ಆದ್ರೂ ಅದು ಗೊತ್ತಿರ್ಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ನಾವು ಅಲೋನ್ ಅಂತ ಹೇಳ್ತೀವಿ, ALONE, ಅಲೋನ್. ನಮಗೆ ಓ ಒಂದೇ ಓ, ಅವ್ರ ಪ್ರಕಾರ ಎರಡಿದೆ, ಒಂದು ಓ, ಇನ್ನೊಂದು ಔ. ಸೊ ಇದನ್ನ ಅವರು ಅಲೋನ್, ಹೋಮ್, ಫೋನ್, ಓ ನೋ, ಟೋನ್, ರೋಮ್, ಟೋನ್, ಸ್ಟೋನ್, ಝೋನ್, ಗೋ, ಸೋ. ನಾವೇನ್ ಹೇಳ್ತೀವಿ? ಗೋ ಸೋ. ಬಟ್ ಅವ್ರು ಹೇಳೋದು ಗೋ ಸೋ. ಯಾಕೆ? ಇಲ್ಲಿ ಅವರು ಹೂ ಹೇಳಬೇಕು. ಸೊ ಆಲ್ ಫಾರಿನರ್ಸ್ ಆ ತರ ಒಂದು ಸ್ಲ್ಯಾಂಗ್ ಇದೆ. ಸ್ಲ್ಯಾಂಗ್ ಅಲ್ಲ, ದಟ್ಸ್ ದ ಕರೆಕ್ಟ್ ವೇ ಆಫ್ ಪ್ರೊನೌನ್ಸಿಂಗ್ ಇಟ್. ನಮಗದು ಗೋ, ಅವರಿಗದು ಗೋ. ನಮಗದು ಸೋ, ಅವರಿಗದು ಸೋ. ಓಕೆ, ಅದಕ್ಕೆ ನಾವು ಅವ್ರು ಮಾತಾಡ್ಬೇಕಾದ್ರೆ ಡಿಫರೆನ್ಸ್ ಬರೋದು. ಯಾಕೆ ಅಂತ ಹೇಳಿದ್ರೆ ಅವ್ರು ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾರೆ, ಕೆಲವು ಕೆಲವು ಸ್ವರಗಳನ್ನ ಸ್ಪಷ್ಟವಾಗಿ ಅವ್ರು ಪ್ರೊನೌನ್ಸ್ ಮಾಡ್ತಾರೆ, ನಾವು ಅದನ್ನ ಬಿಟ್ಬಿಡ್ತೀವಿ. ಹಾಗಾಗಿ ನಮ್ಮ ಪ್ರೊನೌನ್ಸಿಯೇಷನ್ಗೂ ಅವ್ರ ಪ್ರೊನೌನ್ಸಿಯೇಷನ್ಗೂ ಬಹಳ ವ್ಯತ್ಯಾಸ ಇರೋದು ಇದೇ ಕಾರಣ. ಓಕೆ, ಮೊಬೈಲ್, ಇದನ್ನ ನಾವು ಮೊಬೈಲ್ ಅಂತ ಹೇಳ್ತೀವಿ, ಅವ್ರು ಆಕ್ಚುಲಿ ಹೇಳೋದು ಗೊತ್ತಾ? ಮೊಬೈಲ್ ಬೇರೆ, ಮೊಬೈಲ್ ಹೂ ಸೇರ್ಬೇಕಲ್ಲಿ. ಸೊ ನೀವು ಇದನ್ನ IPA ಅಲ್ಲಿ ಡಿಕ್ಷನರಿ ನೋಡಿದ್ರು ಸಹ ನಿಮಗೆ ಇದೇ ತರನೇ ಬರೋದು. ಇನ್ನೊಂದು, ಇದರಲ್ಲಿ ಎರಡು ತರದ ಉಚ್ಚಾರಣೆ ಇದೆ, ಒಂದು ಅಮೆರಿಕನ್ ಮತ್ತೆ ಬ್ರಿಟಿಷ್ ಪ್ರೊನೌನ್ಸಿಯೇಷನ್. ಅಮೆರಿಕನ್ ಪ್ರೊನೌನ್ಸಿಯೇಷನ್, ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಮತ್ತೆ ಇಂಡಿಯನ್ ಪ್ರೊನೌನ್ಸಿಯೇಷನ್, ಇದು ಮೂರು ಮಧ್ಯೆ ಕನ್ಫ್ಯೂಷನ್ ಆಗೋದು. ಸೊ ಅಮೆರಿಕನ್ ಪ್ರೊನೌನ್ಸಿಯೇಷನ್ ಅಲ್ಲಿ ನಿಮಗೆ ಓ ಅಂತ ಬರುತ್ತೆ, ಇದು ಓ. ಅಲ್ಲಿ ಏನ್ ಬೇಕು? ಮೊಬೈಲ್. ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಅಲ್ಲಿ ನಿಮಗೆ ಮೊಬೈಲ್ ಅಂತ ಬರುತ್ತೆ.
ನಾವು ಹೇಳೋದೇನು ಮೊಬೈಲ್, ನಾವು ಪ್ರೊನೌನ್ಸ್ ಮಾಡೋದು ಮೊಬೈಲ್, ಮೊಬೈಲ್, ಮೊಬೈಲ್. ಓಕೆ, ಸೊ ಅಷ್ಟೆಲ್ಲ ಹೇಳೋದು ಬೇಡ, ಬಟ್ ಅದು ಗೊತ್ತಿರಲಿ ಅಂತ ನಾನು ಹೇಳ್ತಾ ಇರೋದು.